Dear friends, welcome back to Janaki Tutorials. Today we will discuss about research aptitude based NET ಹಾಗೂ KSET ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಸೊ ಚಾಪ್ಟರ್ 1 ರಿಲೇಟೆಡ್ ಅಂದರೆ ಪೇಪರ್ 1ನಲ್ಲಿ ಚಾಪ್ಟರ್ 1 ರಿಲೇಟೆಡ್ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಸೊ ಮ್ಯಾಕ್ಸಿಮಮ್ 20+ ಕ್ವಶನ್ಸ್ನ ಸಾಲ್ವ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಸೇಮ್ ಪೇಪರ್ 1 ರಿಲೇಟೆಡ್ ಆ್ಯಪ್ಟಿಟ್ಯೂಡ್ ರೀಸ್ನಿಂಗ್ DI ಕ್ವಶನ್ಸ್ ಸೊ ಇವೆಲ್ಲ ಸಿರೀಸು ಅದೇ ಥರ ಕ್ವಶನ್ ಪೇಪರ್ 2023-2024 ಕ್ವಶನ್ ಪೇಪರ್ನ ಇನ್ ಡೀಟೇಲ್ ಆಗಿ ಎನಲೈಸ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅವನ್ನೆಲ್ಲ ವಾಚ್ ಮಾಡಿ, ಓಕೆನಾ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಈ ನೋಟ್ಸ್ನೆಲ್ಲನೂ ನಾನು ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಜಾಯ್ನ್ ಆಗಿ. ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ವಶನ್ನ. ವಿಚ್ ಆಫ್ ದ ಫಾಲೋವಿಂಗ್ ರೆಪ್ರೆಸೆಂಟ್ಸ್ ದ ಎಪಿಸ್ಟಮಾಲಜಿಕಲ್ ಓರಿಯೆಂಟೇಷನ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್? ಸೊ ಇದರ ಮೇನ್ ಏನಂದರೆ ಕ್ವಾಲಿಟೇಟಿವ್ ರಿಸರ್ಚ್ ರಿಲೇಟೆಡ್ ಯಾವ್ದು ಬರ್ಬೋದು ಆಪ್ಷನ್ ಅಂತ. ಓಕೆ, ಫಸ್ಟ್ ಒನ್ ಡಿಡಕ್ಟಿವಿಸಮ್, ಪಾಸಿಟಿವಿಸಮ್, ಆಬ್ಜೆಕ್ಟಿವಿಸಮ್ ಆ್ಯಂಡ್ ಇಂಟರ್ಪ್ರಿಟಿವಿಸಮ್. ಸೊ ಮೇನ್ಲಿ ಈ ಎಪಿಸ್ಟಮಾಲಜಿಕಲ್ ಓರಿಯೆಂಟೇಷನ್ ಅಂತಂದರೆ ನೋವಿಂಗ್ ಅಂತಂದು ಹೇಳಿ ಬರುತ್ತೆ, ಎಷ್ಟು ನಮಗೆ ಗೊತ್ತಿದೆ. ಸೊ ಹೌ ವಿ ನೋ, ಹೌ ಮಚ್ ವಿ ನೋ ಅನ್ನೋದೇ ಏನಿದು ಎಪಿಸ್ಟಮಾಲಜಿಕಲ್ ಅಂತಂದು ಹೇಳಿ. ಸೊ ಇದರೊಳಗಡೆ ಇಷ್ಟು ಡಿಡಕ್ಟಿವಿಸಮು, ಪಾಸಿಟಿವಿಸಮ್, ಆಬ್ಜೆಕ್ಟಿವಿಸಮ್ ಆ್ಯಂಡ್ ಇಂಟರ್ಪ್ರಿಟಿವಿಸಮ್ ಒಳಗಡೆ ಐ ಥಿಂಕ್ ಇಂಟರ್ಪ್ರಿಟಿಸಮ್ ಏನಿದೆ ಅಲ್ಲ ಇದಕ್ಕೆ ರಿಲೇಟೆಡ್ ಇದೆ ಇಂಟರ್ಪ್ರಿಟೇಷನ್ ಮಾಡೋದು ಅಂತ ಅನಿಸುತ್ತೆ. ಆನ್ಸರ್ ನೋಡ್ತಾ ಹೋಗೋಣ. ಎಸ್, ದಟ್ ಈಸ್ ಫೋರ್ತ್ ಆಪ್ಷನ್. ಸೊ ಫಸ್ಟ್ ನಾವೇನು ಮಾಡೋಣ, ಎಪಿಸ್ಟಮಾಲಜಿ ಅಂದರೆ ಏನು ಅಂತ ನೋಡೋಣ. ಇಟ್ ಡೀಲ್ಸ್ ವಿತ್ ನೇಚರ್ ಆಫ್ ನಾಲೆಜ್. ಸೊ ಹೇಳಿದ್ನೆಲ್ಲ ನಾಲೆಜ್ ಬೇಸ್ ಮೇಲೆ. ದೆನ್ ಸೋರ್ಸ್ ಆ್ಯಂಡ್ ಜಸ್ಟಿಫಿಕೇಷನ್, ಎಸೆನ್ಷಿಯಲಿ ಹೌ ವಿ ನೋ ವಾಟ್ ವಿ ನೋ. ಸೊ ಏನು ಗೊತ್ತಿದೆ ಅಲ್ಲ ನಮಗೆ, ನಮ್ಮ ನಾಲೆಜ್ ಏನಿದೆ ಅಲ್ಲ ಅದು ಹೆಂಗೆ ಬಂತು ಏನು ಅನ್ನೋದನ್ನು ಅನಲೈಸ್ ಮಾಡೋದೇ ಎಪಿಸ್ಟಮಾಲಜಿ ಅಂತ ಹೇಳಿ. ಓಕೆ, ಕ್ವಾಲಿಟೇಟಿವ್ ರಿಸರ್ಚ್ ಏಮ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಸೋಷಿಯಲ್ ವರ್ಡ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಪಾರ್ಟಿಸಿಪೇಟ್ಸ್, ಎಕ್ಸ್ಪ್ಲೋರಿಂಗ್ ಮೀನಿಂಗ್ಸ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕಂಟೆಕ್ಸ್ಟ್. ಸೊ ನೆಕ್ಸ್ಟ್ ಏನಿದೆ ಇದು ಕ್ವಾಂಟಿಟೇಟಿವ್ ರಿಸರ್ಚ್ ಆಯಿತು. ದಟ್ ಈಸ್ ಎಕ್ಸ್ಪ್ಲೋರಿಂಗ್ ಮೀನಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಕ್ವಾಲಿಟೇಟಿವ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ಕ್ವಾಂಟಿಟಿ ಅಂತಂದರೆ ಅಲ್ಲಿ ಏನು ಬರ್ತಿತ್ತು, ನಂಬರ್ಸ್ ಬರ್ತಿತ್ತು. ದೆನ್ ಇಂಟರ್ಪ್ರಿಟಿವಿಸಮ್ ಅಂತಂದರೆ ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಕನ್ಸ್ಟ್ರಕ್ಟಿವಿಸಮ್. ಎಪಿಸ್ಟಮಾಲಜಿಕಲ್ ಸ್ಟನ್ಸ್ that social reality is constructed through the meaning and interpretations created by individuals. This aligns perfectly with the goals of qualitative research. Okay, next to positivism ಅಂತಂದರೆ ಇಟ್ ಈಸ್ ಅ ಟೈಪಿಕಲಿ ಅಸೋಸಿಯೇಟೆಡ್ ವಿತ್ ಕ್ವಾಂಟಿಟೇಟಿವ್ ರಿಸರ್ಚ್, ನಾಟ್ ಅ ಕ್ವಾಲಿಟೇಟಿವ್ ರಿಸರ್ಚ್. ದೆನ್ ಆಬ್ಜೆಕ್ಟಿವಿಸಮ್ ಅಂತಂದರೆ ಇಟ್ ಈಸ್ ಅನ್ ಆಂಟೋಲಜಿ ವ್ಯೂ, ಇಟ್ ಈಸ್ ರಿಲೇಟೆಡ್ ಟು nature of reality. Okay, that social phenomena existing independently and social actors often are linked with positivism. Deductivism, it refers to the reasoning from the general theory. Okay, so ಒಂದ್ಸತಿ ಏನು ಮಾಡಿರಿ ಈ ಎಕ್ಸ್ಪ್ಲನೇಷನ್ ಎಲ್ಲ ನೋಡ್ಕೊಳ್ರಿ, ಅದು ಆನ್ಸರ್ ಏನು ಅನ್ನೋದನ್ನು ಕನ್ಫರ್ಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. Identify the correct order of the following information about the research article according to the APS style of writing a journal article references. ಈ APS ಸ್ಟೈಲ್ ಐತಲ್ಲ ಇದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಏನಿದೆ ಆಪ್ಷನ್ಸು, ವ್ಯಾಲ್ಯೂಮ್, ನಂಬರ್, ಇಯರ್ ಆಫ್ ಪಬ್ಲಿಕೇಶನ್, DOI, ಟೈಟಲ್ ಆಫ್ ಆರ್ಟಿಕಲ್ ಆ್ಯಂಡ್ ನೇಮ್ ಆಫ್ ದ ಜರ್ನಲ್. ಸೊ ಇದು ಏನಂದರೆ APS ಸ್ಟೈಲ್ ಫಾರ್ಮ್ಯಾಟ್ ಒಳಗಡೆ ಸಿರೀಸಾಗಿ ನಾವು ಬರೀಬೇಕಂತೆ. ಸೊ ಈ APS ಸ್ಟೈಲ್ ಅಂದರೆ ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಅಂತ ಅರ್ಥ. ಸೊ ಅದರ್ವೈಸ್ ಇಂಪಾರ್ಟೆಂಟ್ ಇದು. ಲಾಸ್ಟ್ ಇಯರಲ್ಲಿ ಏನು ನಂಬರ್ ಟೈಮ್ ರಿಪೀಟ್ ಆಗಿರೋ ಕ್ವಶನ್. ಇದನ್ನು ನಿಮಗೆ PhD ಎಂಟ್ರೆನ್ಸಲ್ಲೂ ಈ ಥರ ಕ್ವಶನ್ಸ್ನ ನಿಮಗೆ ಕೇಳ್ಬೋದು. ವೈವಾದಲ್ಲಾತು, PhD ಎಂಟ್ರೆನ್ಸಲ್ಲಿ, TETಲಿ. ಸೊ ಇವೆಲ್ಲ ಇಂಪಾರ್ಟೆಂಟ್. APS ಸ್ಟೈಲ್ ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಅಂತ ಹೇಳಿ. ಸೊ ಏನು ಬರ್ಬೋದು, ದಟ್ ಈಸ್ ಐ ಥಿಂಕ್ ನೋಡೋಣ, ಆನ್ಸರ್ ನೋಡ್ಬಿಡೋಣ. APS ಸ್ಟೈಲ್ ಇಸ್ ಆಪ್ಷನ್ ನಂಬರ್ 2 ಈಸ್ ದ ಆನ್ಸರ್. C2 ಅಂದರೆ ಫಸ್ಟು ಏನಂದರೆ ಇಯರ್ ಆಫ್ ಪಬ್ಲಿಕೇಶನ್ ಏನಂದರೆ ಇದು APS ಸ್ಟೈಲ್ ಆಫ್ ರೈಟಿಂಗ್ ಅ ಜರ್ನಲ್ ಅಂದರೆ ರೆಫರೆನ್ಸ್ ಬುಕ್ಸ್ ಹಿಂದ್ಗಡೆ ಅವ್ರು ಏನಪ್ಪ ಅಂದರೆ ನಾವು
ಪ್ರೊಜೆಕ್ಟ್ ಮಾಡ್ತಿದ್ವಲ್ಲ, ಲಾಸ್ಟಿಗೆಲ್ಲ ನಾವು ರೆಫರೆನ್ಸ್ ಅಂತ ಹೇಳಿ ಬರಿತಿದ್ವಿ. ಆ ರೆಫರೆನ್ಸ್ ಒಳಗಡೆ ಆಥರಿನ್ ಬುಕ್ಕು ಇಷ್ಟುದ್ದ ನೇಮ್ ಇರ್ತಿತ್ತು. ಹೌದಾ, ಇಷ್ಟುದ್ದ ನೇಮ್ ಇರ್ತಿತ್ತು. ಅದರೊಳಗಡೆ ಫಸ್ಟ್ ಏನು ಬರೀತಾರೆ, ಫಾರ್ ಎಕ್ಸಾಂಪಲ್ 1988 ಏನೋ ಸಮಥಿಂಗ್ ಎ ಬಿ ಸಿ ಆಥರ್ ನೇಮ್, ದೆನ್ ಅದರದ್ದು ಪೇಜ್ ನಂಬರು 192. ಸೊ ಈ ಥರ ಏನು ಬರೀತೀವಲ್ಲ ಲಾಸ್ಟ್, ಇವಾಗ ನಮ್ಮ ಸಿಲೆಬಸ್ ಡಿಗ್ರಿ ಸಿಲೆಬಸ್ ಇರುತ್ತೆ ನೋಡಿರಿ, ಸಿಲೆಬಸ್ ಲಾಸ್ಟಲ್ಲಿ ಆಥರ್ ಕೊಟ್ಟಿರ್ತಾರಲ್ಲ, ಆಥರ್ಸಿಂದು ಒಂದು ಸತಿ ನೇಮ್ನ ಅಬ್ಸರ್ವ್ ಮಾಡಿರಿ, ಡೈರೆಕ್ಟ್ ನೇಮ್ ಕೊಡಲ್ಲ ಅವರು. ಸೊ ಆ ಬುಕ್ ಪಬ್ಲಿಕೇಶನಿಂದ ಫುಲ್ ಇನ್ ಡೀಟೇಲ್ಡ್ ಕೊಡ್ತಾರೆ. ಇಯರು ಏನಪ್ಪ ಅಂದರೆ ಇಯರು, ವ್ಯಾಲ್ಯೂಮ್ ನಂಬರು, ಟೈಟಲ್ಲು, ಜರ್ನಲ್ಲು, ಅವ್ರ ಹೆಸರು. ಅದು ಯಾವ ಫಾರ್ಮ್ಯಾಟ್ ಒಳಗಡೆ, ಈ ಎ ಪಿ ಎ ಫಾರ್ಮ್ಯಾಟ್ ಒಳಗಡೆ ಇರಬೇಕು. ಎ ಪಿ ಎದ್ದೇ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಇದೆ. ಹೇಗೆ ಅಂದರೆ ಫಸ್ಟ್ ಏನಿರಬೇಕು, ಇಯರ್ ಆಫ್ ಪಬ್ಲಿಕೇಶನ್ ಇರಬೇಕು ಅದರಲ್ಲಿ. ನೆಕ್ಸ್ಟು ಟೈಟಲ್ ಆಫ್ ಆರ್ಟಿಕಲ್ ಟೈಟಲ್ ಇರಬೇಕು. ದೆನ್ ನೇಮ್ ಆಫ್ ದಿ ಜರ್ನಲ್, ದೆನ್ ವ್ಯಾಲ್ಯೂಮ್ ಆಫ್ ನಂಬರ್, ನೆಕ್ಸ್ಟ್ ಲಾಸ್ಟ್ DOI ಇರಬೇಕು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅನ್ APA ಸ್ಟೈಲ್. ಸೊ ಸ್ಟಾರ್ಟಿಂಗ್ 1 2 3 ನೆನ್ಪಿಟ್ಕೊಳ್ರಿ. ಯಾವುದು, ಒಂದು ಇಯರ್ ಆಫ್ ಪಬ್ಲಿಕೇಶನ್ನು, ಟೈಟಲ್, ಇಯರ್ ಆಫ್ ಪಬ್ಲಿಕೇಶನ್, ಟೈಟಲ್, ನೇಮ್. ಸೊ ಇಷ್ಟು ನೆನ್ಪಿಟ್ಕೊಳ್ರಿ, ಮುಂದಿನ ಬರುತ್ತೆ. ಹೌದಾ. ಸೊ ದಿಸ್ ಇಸ್ ಅ in detailed analysis. Next question. In many studies that span a long period of time, participants in the study may leave. This constitutes which of the following threats to internal validity: testing, instrumentation, mortality, maturation. ಸೊ ಏನಂದರೆ, ಇನ್ ಅ ಮೆನಿ ಸ್ಟಡೀಸ್ ದ ಸ್ಪ್ಯಾನ್ ಆಫ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಪಾರ್ಟಿಸಿಪೆಂಟ್ಸ್ ಇನ್ ದ ಸ್ಟಡಿ ಆಫ್ ಲೀವ್. ಸೊ ಏನಂದರೆ ಲಾಂಗ್ ಟೈಮ್ ಪಾರ್ಟಿಸಿಪೇಟ್ ಮಾಡೋರು ಲೀವ್ ಹಾಕಿದರೆ, ದೆನ್ ದ ಕಾನ್ಸ್ಟಿಟ್ಯೂಟ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಥ್ರೆಡ್ಸ್, ಯಾವ ಥ್ರೆಡ್ಸ್ ಆಗ್ಬೋದು ಅಂತ ಕ್ವಶನ್. ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ 3, ದಟ್ ಈಸ್ ಮಾರ್ಟಾಲಿಟಿ. ಸಿ, ಇಂಟರ್ನಲ್ ವ್ಯಾಲಿಡಿಟಿ ಅಂತಂದರೆ ಇಟ್ ರೆಫರ್ಸ್ ಟು ದ ಎಕ್ಸ್ಟೆಂಟ್ ಟು ವಿಚ್ a study establishes in a trustworthy cause and effect relationship. Threats to internal validity are factors that could provide alternative explanations for the result. Longitudinal studies track the participants over time, making them a susceptible participant dropout. Mortality is an attrition that threats internal validity that occurs when the participants drop out a study, potentially making a remaining group systematically different from the original group. Okay, so idondu notkolri. Next question. The reference section of research article in written in APA style. Okay, arrange the information pertaining the reference in the ಕರೆಕ್ಟ್ ಆರ್ಡರ್. ಸೊ ಇವಾಗ ತಾನೇ APA ಸ್ಟೈಲ್ ಹೇಳಿದೆ ನಾನು, ಹೌದಾ, ಅದನ್ನೇ ಇಲ್ಲಿ ಇನ್ನೊಂದು ಸತಿ ಕೇಳಿದ್ದಾರೆ ಅಷ್ಟೇ. ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ 4, ದಟ್ ಈಸ್ ನೇಮ್ ಆಫ್ ದಿ ಆಥರ್, ಇಯರ್ ಆಫ್ ಪಬ್ಲಿಕೇಶನ್, ನೇಮ್ ಆಫ್ ದಿ ಆಥರ್, ಇಯರ್ ಆಫ್ ಪಬ್ಲಿಕೇಶನ್, ಟೈಟಲ್ ಆಫ್ ಆರ್ಟಿಕಲ್ ಆ್ಯಂಡ್ ಪೇಜ್ ನಂಬರ್ ಈಸ್ ದ ಆನ್ಸರ್. ಓಕೆ, APA ಸ್ಟೈಲ್. ನೆಕ್ಸ್ಟ್ ಕ್ವಶನ್. ಸೊ ಐ ಥಿಂಕ್ ದಿಸ್ ಇಸ್ ರಿಲೇಟೆಡ್ ಟು ಟೆಸ್ಟ್ ಅಂತ ಹೇಳಿ ಬಂತು ಅಂದರೆ ಅದು ಸ್ಟ್ಯಾಟಿಸ್ಟಿಕಲ್ ಬೇಸ್ಡ್ ಕ್ವಶನ್ಸು. ಸಿ, ವೆನ್ ರಿಸರ್ಚರ್ಸ್ ಯೂಸ್ ಡಿಸೈನ್ಸ್ ದಟ್ ಕಾಲ್ ಫಾರ್ ಅ ಮಲ್ಟಿಪಲ್ ಗ್ರೂಪ್ಸ್, ದ ಮೋಸ್ಟ್ ಕಾಮನ್ಲಿ ಎಂಪ್ಲಾಯ್ಡ್ ಟೆಸ್ಟ್ ಈಸ್ Z test, T test, pair T test, F test. See the answer, option number 4, F test. ಸೊ ಅಂದರೆ ಈ ರಿಸರ್ಚರ್ ಯೂಸ್ ಅ ಡಿಸೈನ್ ದಟ್ ಕಾಲ್ ಅ ಮಲ್ಟಿಪಲ್ ಗ್ರೂಪಿಗೆ ಯೂಸ್ ಮಾಡೋದು ಯಾವುದು, ಎಫ್ ಟೆಸ್ಟ್. ಸಿ ದ ಎಕ್ಸ್ಪ್ಲನೇಷನ್. ಎಫ್ ಟೆಸ್ಟ್ ಈಸ್ ಅನ್ ಅ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ ಯೂಸ್ಡ್ ಟು ಅನಲೈಸ್ ಅನ್ ಅ ವೇರಿಯನ್ಸ್. ಅನಲೈಸ್ ಆಫ್ ವೇರಿಯನ್ಸ್ ಈಸ್ ಎನೋವಾ ಫುಲ್ ಫಾರ್ಮ್ ಕೇಳ್ಬೋದ್ರಿ, ಅನಲೈಸಸ್ ಆಫ್ ವೇರಿಯನ್ಸ್. ಓಕೆನಾ. ಸೊ ಈ ಎನೋವಾ ಇಸ್ ಅನ್ ಅ ಸ್ಪೆಸಿಫಿಕಲಿ ಡಿಸೈನ್ ಟು ಕಂಪೇರ್ ಅ ಮೀನ್ಸ್ ಆಫ್ 3 or more ಗ್ರೂಪ್ಸ್ ಸೈಮಲ್ಟೇನಿಯಸ್ಲಿ. 3 or more ಗ್ರೂಪ್ಸ್ನ ಅಟ್ ಅ ಟೈಮ್ ಏನು ಮಾಡೋದು, ಎನಲೈಸ್ ಮಾಡಲಿಕ್ಕೆ ಎನೋವಾ ಹೆಲ್ಪ್ ಆಗುತ್ತೆ ಅಂತ.
Then using a multiple t-test to compare a group of increasing in a probability of committing a type 1 error. F-test is an ANOVA analysis of variance between groups of relative to the variance within the group of determine if there are statistically significant differences among the group means. Okay, see, the F-test is the answer. Multiple group andre F-test fix, that is related to ANOVA test. Okay, next question. Which among the following is not an advantage of open-ended question in a survey research? Which is not, ಇಲ್ಲಿ ನೆಗೆಟಿವ್ ಫಾರ್ಮ್ಯಾಟ್ ಇದೆ, ನೆನಪಿರಲಿ, ಓಪನ್ ಎಂಡೆಡ್ ಸರ್ವೆ ಒಳಗಡೆ. They are usually for explaining areas in which researcher has limited knowledge. Respondents can answer in their own terms. They allow unusual responses to be derived. They are easy for the interviewers and or respondents to complete. ಅಂದರೆ ಇಲ್ಲಿ ಓಪನ್ ಎಂಡೆಡಲ್ಲಿ ಯಾವುದು ಡಿಸಡ್ವಾಂಟೇಜ್ ಆಗುತ್ತೆ ಅಂತ ಹೇಳಿ. ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ 4. ದೇ ಆರ್ ಈಸಿ ಫಾರ್ ದ ಇಂಟರ್ವ್ಯೂವರ್ಸ್ ಆರ್ ಆ್ಯಂಡ್ ರೆಸ್ಪಾಂಡೆಂಟ್ಸ್ ಟು ಕಂಪ್ಲೀಟ್. ಸೊ ಈಸಿ ಅಲ್ಲ, ಅದು ಆ್ಯಕ್ಚುಲಿ ಟಫೆಸ್ಟ್ ಅದು, ಹೌದಾ? ಸೊ ಸಿ ಏನಪ್ಪ ಅಂದರೆ ಇಲ್ಲಿ ಎಕ್ಸ್ಪ್ಲನೇಷನ್ ಇದ್ದಾವೆ ಆಪ್ಷನ್ಸಿಂದು, ನೋಡ್ಕೊಳ್ರಿ. ಫಸ್ಟು ಓಪನ್ ಎಂಡೆಡ್ ಕ್ವಶನ್ ಸರ್ವೆ ಅಂತಂದರೆ ಇವಾಗ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಓಪನ್ ಎಂಡೆಡ್, ಸೊ ಆನ್ಸರ್ಸು ಏನು ಅಂದರೆ ABCD ಆಪ್ಷನ್ಸ್ ಇರಲ್ಲ, ಸೊ ದಟ್ ಈಸ್ ಆನ್ಸರ್ ಈಸ್ ಓಪನ್ ಫಾರ್ ಆಲ್ ದ ಏನು ಪೀಪಲ್ಸ್. ಓಕೆ, ಇಟ್ ಮೀನ್ಸ್ ಆನ್ಸರ್ನ ABCD ಈ 4 ಆಪ್ಷನ್ಸ್ ಒಳಗಡೆ ಆನ್ಸರ್ ಇರಲ್ಲ ರೀ. ಸೊ ಅವ್ರಿಗೆ ಏನು ಬೇಕಲ್ಲ ಪೀಪಲ್ಸಿಗೆ, ಸೊ ಆನ್ಸರ್ನ ಕೊಡ್ಬೋದು. ದಟ್ ಈಸ್ ಓಪನ್ ಎಂಡೆಡ್ ಕ್ವಶನ್ ಸರ್ವೆ. ಓಕೆ, ಸೊ ಅದರೊಳಗಡೆ ಇಲ್ಲೇನಿದೆ, ದೇ ಆರ್ ಈಸಿ ಫಾರ್ ದ ಇಂಟರ್ವ್ಯೂವರ್ಸ್ ಆರ್ ರೆಸ್ಪಾಂಡೆಂಟ್ಸ್ ಟು ಕಂಪ್ಲೀಟ್. ಹೇಗೆ ಅಂದರೆ ಗೊತ್ತಿಲ್ಲದೆ ಇರೋ ಕ್ವಶನ್ನ ಕೇಳಿದ್ರು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ABCD ಈ 4 ಆಪ್ಷನ್ ಕೊಟ್ಟರೆ ಈ 4ಅಲ್ಲಿರೋ ಒಂದು ಯಾವುದಾದ್ರೂ ಆನ್ಸರ್ ಇರುತ್ತೆ, ಯಾವುದಾದ್ರೂ ಒಂದು ಆಪ್ಷನ್ ಹೇಳ್ತಾರೆ, ಅದು ಈಸಿ ಆಗುತ್ತೆ. ಬಟ್ ಆಪ್ಷನ್ನೇ ಇಲ್ದಂಗೆ ಅವರು ಕ್ವಶನ್ಸ್ನ ಕೇಳ್ತಾರೆ ಅಂದರೆ ನಮಗೆ ಆನ್ಸರ್ ಹೇಳಲಿಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಯಾವ ರಿಲೇಟೆಡು ಏನು ಅಂತಂದು ಹೇಳಿ. ಸೊ ದಿಸ್ ಈಸ್ ರಾಂಗ್ ಅಂತಂದು ಹೇಳಿ. ಓಕೆನಾ? ನೆಕ್ಸ್ಟ್ ಕ್ವಶನ್. ಗಿವನ್ ಬಿಲೋ ಆರ್ 2 ಸ್ಟೇಟ್ಮೆಂಟ್ಸ್. Coding is crucial stage in the process of doing a content analysis. Coding schedule includes all the dimensions that would be employed in the coding process and indications of the guidance for coders. So ಇವೆರಡರೊಳಗಡೆ ಯಾವುದು ರೈಟ್, ರಾಂಗ್? So the answer is option number 3. A is true, B is false. See, coding is a crucial stage in the process of doing a content analysis. Okay na? Second option na observe madri. Coding schedules include all the dimensions that would be employed in the coding process, indications of the guidance for the coder anta helide. See, statement 3, that is provide in a resource documents. Then illide nodri. First explanation. Content analysis involves a systematical analysis of textual, visual, auditory data. Coding is the process assigning a label categories to the segment of data to identify. So ಅದೇ ಥರ ನೆಕ್ಸ್ಟ್ ಎಕ್ಸ್ಪ್ಲೇಷನ್ನ ನೋಡ್ತಾ ಬನ್ನಿ. ಓಕೆ, ನೆಕ್ಸ್ಟ್ ಕ್ವಶನ್. If you want to conclude that given a variable has a causal relationship with a second variable, you have to be able to rule out other possible causal variables. The principle of causation involved here. Option number A, causal ambiguity rule, temporal precedence rule, convenience rule, internal validity rule. Answer is option number 4. Okay, see, this is internal validity rule. Internal validity rule ಅಂದರೆ ಇಲ್ಲೇನಿದೆ, if you want to conclude a given variable has a causal relation with a second variable, you have to be able to rule
ಔಟ್ ಅದರ್ ಪಾಸಿಬಲ್ ಕ್ಯಾಶುವಲ್ ವೇರಿಯೇಬಲ್ಸ್. ಸೊ ಅಂದ್ರೇನು, ಅದರ್ ಪಾಸಿಬಲ್ ಕ್ಯಾಶುವಲ್ ವೇರಿಯೇಬಲ್ನ ನಾನು ಕನ್ಕ್ಲೂಡ್ ಮಾಡಲಿಕ್ಕೆ ಆಗುತ್ತೆ ಅಂತ ಅಂದರೆ ದಟ್ ಈಸ್ ನೋನ್ ಆಸ್ ಅನ್ ಇಂಟರ್ನಲ್ ವ್ಯಾಲಿಡಿಟಿ. ಹೌದಾ? ಏನಿದೆ ನೋಡ್ರಿ ಇಲ್ಲಿದೆ ಇನ್ ಡೀಟೇಲ್ಡ್ ಇನ್ಫಾರ್ಮೇಷನ್ಸ್ ಇದೆ, ಒಂದ್ಸತಿ ನೋಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ ಡಿಸ್ಅಡ್ವಾಂಟೇಜಸ್ ಆಫ್ ಕ್ಲೋಸ್ಡ್ ಎಂಡೆಡ್ ಕ್ವಶನ್ಸ್ ಇನ್ ಅ ಸರ್ವೆ ರಿಸರ್ಚ್. ಆಗಲೇ ಓಪನ್ ಎಂಡೆಡ್ ಇತ್ತು, ಇವಾಗ ಕ್ಲೋಸ್ ಎಂಡೆಡ್ ಇದೆ. ಇಟ್ ಈಸ್ ಡಿಫಿಕಲ್ಟ್ ಟು ಮೇಕ್ ಅನ್ ಫೋರ್ಸ್ಡ್ ಚಾಯ್ಸ್ ಆನ್ಸರ್ಸ್ ಅನ್ನ ಎಕ್ಸಾಸ್ಟಿವ್. ದೇರ್ ಈಸ್ ಲಾಸ್ ಆಫ್ ಸ್ಪಾಂಟಿನಿಟಿ ಇನ್ ರೆಸ್ಪಾಂಡೆಂಟ್ಸ್ ಆನ್ಸರ್. They are time consuming for interviewers to administer time. Okay, answer is option number 1. A and B are the answers. Difficult to make a forced choice of answers. So difficult ಅನ್ನೋದ್ರಾಗ ಏನಿದೆ, ಆ 4 ಆಪ್ಷನ್ಸ್ ಆಲ್ರೆಡಿ ಅವರೇ ಕೊಟ್ಟಿರ್ತಾರೆ. ಹೌದಾ? ದೇರ್ ಈಸ್ ಅ ಲಾಸ್ ಸ್ಪಾಂಟಿನಿಟಿ ಇನ್ ರೆಸ್ಪಾಂಡೆಂಟ್ಸ್ ಆನ್ಸರ್ಸ್. ಐ ಥಿಂಕ್ ದಿಸ್ ಇಸ್ ಆಲ್ಸೋ ರಾಂಗ್. ಓಕೆ, ನೆಕ್ಸ್ಟ್ ಕ್ವಶನ್. Content analysis is an approach to the analysis of documents and text that seeks to analyze them in a qualitative terms. Content analysis is a very transparent research method. Okay na? So iveradalli yavdu true, yavdu false. So option number 4 is right. First one is wrong, second one is right. Content analysis is an approach of the analysis of document text seeks to analyze in a quality allaridu adu quantity terms. Content analysis is a very transparent research method. Yes, this is a transparent research because of it is content. It means this is a quantity analysis. Okay, next question. Review of literature helps the researcher with the interpretation of his or her findings. Review of literature is not any help in learning different theoretical and methodological approaches to your research area. So which is right? Option number C. That is, first one is right, second one is wrong. Review of literature ಅಂದರೆ ಲಾಸ್ಟಿಗೆ ಬರೀತೀವಲ್ಲ ಅದು. It is helps in the research methods. Review of literature helps in a researcher with the interpretation of her findings. So ಇದಕ್ಕೆ ಹೆಲ್ಪ್ ಆಗುತ್ತೆ ಇಂಟರ್ಪ್ರಿಟೇಷನ್ಗೆ. ದೆನ್ ಇಟ್ ಈಸ್ ನಾಟ್ ಅ ಹೆಲ್ಪ್ ಟು ಲರ್ನಿಂಗ್ ಅ ಡಿಫ್ರೆಂಟ್ ಥೆರಾಟಿಕಲ್ ಆ್ಯಂಡ್ ಮೆಥಡಲಾಜಿಕಲ್ ಅಪ್ರೋಚಸ್. ದಿಸ್ ಇಸ್ ರಾಂಗ್. ಇದು ಥೆರಾಟಿಕಲ್ಲು ಹಾಗೆ ಮೆಥಡಲಾಜಿಕಲ್ ಅಪ್ರೋಚಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಂದರೆ, ನೆಕ್ಸ್ಟು 2023 ಶಿಫ್ಟ್ 2ನಲ್ಲಿರೋದು. ಅ ರಿಸರ್ಚರ್ ವಾಂಟ್ಸ್ ಟು ರಿಸರ್ಚ್ ಅ ಕ್ವಶನ್ ಟು ಬಿ. ಹೆಂಗಿರಬೇಕು ರಿಸರ್ಚ್ ಕ್ವಶನ್ನು ಅಂತ ಹೇಳಿ? ಸೀಕ್ರೆಟಿವ್, ಇಂಪ್ಲಿಸಿಟ್, ಎಕ್ಸ್ಪ್ಲಿಸಿಟ್, ಆಂಬಿಗ್ವಿಟಿ. ಸೊ ದ ಆನ್ಸರ್ ಈಸ್ ಆಪ್ಷನ್ ನಂಬರ್ 3. ಎಕ್ಸ್ಪ್ಲಿಸಿಟ್ ಆಗಿರಬೇಕು ರಿಸರ್ಚ್ ಕ್ವಶನ್ಸು. ಸೊ ಅಂದರೆ ರಿಸರ್ಚರ್ ಕ್ವಶನ್ ಗೈಡನ ಎಂಟೈರ್ ರಿಸರ್ಚ್ ಪ್ರೊಸೆಸ್. ಹೌದಾ? ಸೊ ಆ ಥರ. ದೆನ್ next question. Symbolic interactionism is a theory, a hypothesis, research question and review. Actually this is a theory. Symbolic internationalism is a theory. Next question, last question. The process of deduction in research has the following steps. Deduction in research. ಸೊ ಆನ್ಸರ್ ನೋಡ್ಬಿಡೋಣ. ಆಪ್ಷನ್ ನಂಬರ್ 2 is the right answer. That is, deduction in research is a theory. Okay, it is a hypothesis and data collection, and it is a data analysis, findings, confirmation, rejection of the hypothesis. Okay, then ಈ ಪ್ರಿಪೇರಿಂಗ್ ಇಂಡೆಕ್ಸು ಮತ್ತು ಫೋಟೋ ಕಾಪಿಂಗ್ ಐತಲ್ಲ, ದಿಸ್ ಇಸ್ ರಾಂಗ್. ಓಕೆ, ನೆಕ್ಸ್ಟ್ ಕ್ವಶನ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು.